ಎಸ್, ಇಷ್ಟೊತ್ತು ಹಾಸನ ಜಿಲ್ಲೆಯ ಪ್ರತಿಭಾನ್ವಿತ ಮಕ್ಕಳನ್ನ, ಅವರ ತರಲೆ ತುಂಟಾಟಗಳನ್ನ, ಅವರ ಕ್ವಾಟ್ಲೆ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅದರಲ್ಲೂ ಕೂಡ ನಮ್ಮ ಮಾದೇಶ ಅಂತೂ ಸಿಕ್ಕಾಪಟ್ಟೆ ತನ್ನ ಡೈಲಾಗ್ ಡೆಲಿವರಿ ಮಾಡಿ ಗಿಚ್ಚಿಗಿಲಿಗಿಲಿ ಶೋ ಅಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಾಸ್ ಟಿವಿ ಮೂಲಕ ಕರ್ನಾಟಕದ ಕಿರುತೆರೆ ವೀಕ್ಷಕರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಈಗ ಮಂಗಳೂರು ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದೇನು? ಮೀನು 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 ಭೂತಾಯಿ ಬೆಂಗುಡೆ ರಕ್ಷಿತಾ. ಓ, ಬಿಗ್ ಬಾಸ್ ರಕ್ಷಿತಾ. ಓಕೆ, ಸೂಪರ್. ರಕ್ಷಿತಾ ಗಿಲ್ಲಿ ಇಷ್ಟನಾ ನಿಮ್ಗೆ? ಗಿಲ್ಲಿ ರಕ್ಷಿತಾ. ಓಕೆ, ಈಗ ನೋಡಿ, ಮಂಗಳೂರು ಅವ್ರು ಮೊದಲೇ ತುಂಬಾ ಶಾರ್ಪು. ಅದರಲ್ಲೂ ಕೂಡ ಮೀನ್ ತಿಂದು 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 ತುಂಬಾ ಶಾರ್ಪು. ಅದರಲ್ಲೂ ಕೂಡ ಮಂಗಳೂರು ಜಾಸ್ತಿನಾ? 4 ಜನ ಇದೀವಿ. ಇದು ಮಂಗಳೂರು, ಇದು ಮಂಗಳೂರು, ನಾನು ಮಂಗಳೂರು, ಇದು ಮಂಗಳೂರು. ಇದು ಬಾಕ್ಸಾ? ಇದು ಮಂಗಳೂರು ಬಾಸ್. ಓಕೆ, ಸೂಪರ್. ನೋಡಿದ್ರಲ್ಲ, ನನಗೆ ಮಾತಾಡಕ್ ಬಿಡ್ತಿಲ್ಲ. ಸೊ ಮಂಗಳೂರಿನ ಪ್ರತಿಭೆಗಳನ್ನ ನಮ್ಮ ಬಾಸ್ ಟಿವಿ ಮೂಲಕ ಗಿಚ್ಚಿಗಿಲಿಗಿಲಿ ಜೂನಿಯರ್ ಶೋನಲ್ಲಿ 4 ಜನ ಮಕ್ಕಳಿದ್ದಾರೆ, ಅವ್ರನ್ನೆಲ್ಲಾನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸೊ ಈಗ ಹಲೋ, ಸೈಲೆಂಟ್ ಆಗಿದ್ದಾರೆ 3 ಜನ. ಒಂದ್ ನಿಮಿಷ ಮಾತಾಡೋದು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಆಯ್ತು, ನೋಡ್ಲಾ? ಸಾಕಾ? 3 ಜನ ಹೆಣ್ಮಕ್ಳ ಜೊತೆಗೆ ಒಬ್ಬ ಕಳ್ಳ ಕೃಷ್ಣ ಕೂತಿದ್ದಾರೆ ಸೈಲೆಂಟ್ ಆಗಿ, ಅದು ಕೂಡ ಕಾಲ್ ಮೇಲೆ ಕಾಲ್ ಹಾಕೊಂಡು. ಹಲೋ, ಹೇಳಿ ನಿಮ್ಮ ಹೆಸರು? ಚಿರುಷ್ ಆದಿತ್ಯ. ಓಕೆ, ಎಷ್ಟನೇ ಕ್ಲಾಸ್? LKG ನಾ 2ನೇ ಕ್ಲಾಸ್? LKG. ಓಕೆ, ಹೇಳಿ ನಿಮ್ಮ ಹೆಸರು? ಆತ್ಮಿ. ನೀವೆಷ್ಟನೇ ಕ್ಲಾಸು? ನಾನು UKG. ಮಂಗಳೂರಿಂದ ಬಂದಿರೋದಾ? ಮಂಗಳೂರಿಂದ ನನಗೇನು ತಗೊಂಡ್ಬಂದಿದ್ದೀರಾ? ಏನ್ ತರ್ಲಿಲ್ಲ. ಯಾಕೆ ತಂದಿಲ್ಲ? ನೀವು ಬೆಂಗಳೂರಲ್ಲ, ಅದಕ್ಕೆ. ನಾನು ಮಂಗಳೂರವ್ರು ಮಾತ್ರ ಕೊಡೋದ ನೀನು? ನೀವು ಸಿಗ್ಲೇ ಇಲ್ಲ, ಅದಕ್ಕಲ್ಲ. ಇವಾಗ ಸಿಕ್ಕಿದ್ದೀನಲ್ಲ. ಹೌದು, ಯಾರಂತಾನೆ ಗೊತ್ತಿಲ್ಲಲ್ಲ ನೀವು. ನಾನು ಇದುವರೆಗೂ ನ್ಯೂಸೇ ನೋಡ್ಲಿಲ್ಲ. ನಾನು ಬೇಕಿದ್ರೆ ನಮ್ಮ ಅಜ್ಜಿ ಹತ್ರ ಕೇಳಿ, ನನ್ನ ಅಜ್ಜಿ ಅಂತೂ ನೋಡಲ್ಲ. ನಮ್ಮ ನ್ಯೂಸ್ ಚಾನಲ್ ಅಲ್ಲ, ಎಂಟರ್ಟೈನ್ಮೆಂಟ್ ಚಾನಲ್. ನೀವು ನಿಮ್ಮ ಚಾನಲ್ ನಾನೇ ನೋಡೋದಿಲ್ಲ. ಬಾಸ್ ಟಿವಿ. ನೀವು ಏನ್ ಮಾಡೋದು ನಂಗೆ ಗೊತ್ತಿಲ್ಲ, ಮತ್ತೆ ಬೇರೆಯವ್ರು ಮಾಡೋದು ಹೆಂಗೆ ಗೊತ್ತಾಗ್ತದೆ? ಹಂಗೆ ಅಂದ್ರೆ ಈಗ ಅಲ್ಲ, ನಮ್ಮ ಬಾಸ್ ಟಿವಿ ಹೆಸರೇ ಚೇಂಜ್ ಮಾಡ್ಬಿಡ್ತೀಯ ನೀನು. ನಮ್ಮ ಬಾಸ್ ಏನಾದ್ರು ನೋಡ್ಬಿಟ್ರೆ ಅಷ್ಟೇ ಕತೆ. ಬಾಸ್ ಎಲ್ಲಿದ್ದಾರೆ? ಆಫೀಸಲ್ಲಿ ಇದ್ದಾರೆ. ಏನ್ ಹೇಳ್ತೀರಾ ನಮ್ಮ ಬಾಸ್ಗೆ? ಅವರೇ ಬರ್ಬೇಕು ತಾನೆ? ಅವರೇ ಬರ್ಬೇಕಲ್ಲ. ಏನಕ್ಕೆ? ಯಾಕಂದ್ರೆ ಶೂಟಿಂಗ್ ಮಾಡ್ಲಿಕ್ಕೆ. ಈಗ ನಾನು ಬಂದಿದ್ದೀನಲ್ಲ ಅವ್ರ ಪರವಾಗಿ. ಯಾಕೆ ನಾನು ಬೇಡ? ಅಂದ್ರೆ ಇವಾಗ ನಿಮ್ಗೆ ನಾನು ಬೇಡವಾ? ಹಂಗಾದ್ರೆ ನಾನು ಇಂಟರ್ವ್ಯೂ ಮಾಡಲ್ಲ ನಿಮ್ದು. ಇಲ್ಲ, ನೀವು ನಿಮ್ಮದು ಯೂಟ್ಯೂಬ್ ಇಂಟರ್ವ್ಯೂ ಮಾಡ್ತವೆ. ನಾನು ಯಾರಿಗೂ ಮಾಡಲ್ಲ, ಯಾಕಂದ್ರೆ ನೀವು ಇಬ್ರು ನನಗೆ ಬೇಡ ಅಂತಂದ್ರಿ. ನಾನು ಬರೀ ಏನಂದ್ರೆ ನಿಮ್ಮ ಹೆಸರು ಅದ್ವಿಕಾ ಮತ್ತೆ ಚಿರುಷ್, ಅವ್ರಿಬ್ರನ್ನ ಮಾತ್ರ ಮಾತಾಡಿಸ್ತೀನಿ ನಾನು. ನಾವು ದೊಡ್ಡವ್ರು, ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ, ಅದಕ್ಕೆ ನಾನು ನಿನ್ಕಿಂತ ಸಹ ದೊಡ್ಡವ್ರು. ನೋಡಿ, ಆದ್ರೆ ಏನಾಗಲ್ಲ, ಯಾಕಂದ್ರೆ ನಾವು ಬೇಡ. ಯಾಕಂದ್ರು ಅಂದ್ರೆ ನಾವೇ ಇಂಟರ್ವ್ಯೂ ಮಾಡೋದು. ಯಾರಿಗೆ? ನನಗ? ಏನಾದ್ರೂ ಮಂಗಳೂರಿಂದ ಬೇಕಿದ್ರೆ ಸಂಡೇ ಬನ್ನಿ. ಈ ಸಂಡೇ ಬರೋದಾ? ಮಂಗಳೂರಿಗೆ ಬರೋದು ಲೆಕ್ಕದಲ್ಲಿ ಈ ಸರ್ತಿ ಫಿಶ್ ಫ್ರೈ ಮಾಡಿಸ್ತೀವಿ. ಹೌದಾ? ಬುಕ್ತಾಯಿ ಮತ್ತೆ ಎಟ್ಟಿ. ಓಕೆ, ಈಗ ಜಿಲೇಬಿ ಬೇಕಾ? ಜಿಲೇಬಿನೂ ಬೇಕು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಜಿಲೇಬಿ. ಕೋಳಿ ನಂಗೆ ಇಷ್ಟ. ಕೊಡಿಸ್ತೀಯಾ? ಕೊಡಿಸ್ಲಿಕ್ಕೆ ಅಂಗಡಿಗೆ ಹೋಗಿ. ಇಲ್ಲಿ ಅಂತ ಮಾಡೋದು? ನೀವು ಕೋಳಿ ಮಾರುತ್ತೀರಂತೆ? ಎಲ್ಲಿ? ನಾನು ಕೋಳಿ ಅಂಗಡಿಯಲ್ಲಿ ಕೋಳಿ ಮಾಡುದು. ಕೋಳಿ ಅಂಗಡಿಯಲ್ಲಿ ನಾಟಿ ಕೋಳಿನಾ? ನಮ್ಮಲ್ಲಿ ಸುಕ್ಕ ಚಂದ ಇರ್ತದೆ. ಕೋಳಿ ಸುಕ್ಕ ಬೇರೆ ಬೇರೆ ಕಬಾಬು, ಚಿಕನ್ ತಂದು, ಚಿಕನ್ ಗೀ ರೋಸ್ಟ್, ಮಟನ್ ಗೀ ರೋಸ್ಟ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್. ಇದೆಲ್ಲ ಮಾಡಕ್ ಬರುತ್ತಾ, ತಿನ್ನಕ್ ಬರುತ್ತಾ? ಮಾಡಕ್ ಬರುತ್ತೆ. ನಿಮ್ಗೆ ಬರುತ್ತಾ? ನಮ್ಗೆ ಎಲ್ರಿಗೂ ಬರುತ್ತೆ, ಮಂಗಳೂರಿನವ್ರಿಗೆ ಎಲ್ರಿಗೂ ಬರುತ್ತೆ. ನಾನು ಹೇಳ ಚಿಕನ್ ಹೇಗ್ ಮಾಡುದಂತ. ಫಸ್ಟ್ ತೇಜು ರೆಡಿ ಮಿಕ್ಸ್ ಮಸಾಲ, ನಾ ಅದೇ ಯೂಸ್ ಮಾಡೋದು. ಗೊತ್ತಿಲ್ಲ ಬೇರೆ ಅವ್ರು ಏನ್ ಯೂಸ್ ಮಾಡ್ತಾರ ಅಂತ. ಫಸ್ಟ್ ನಾ ಚಿಕನ್ ಅನ್ನ ಅದೇ ಅದ್ರ ಫ್ಲೆಶ್ ತೆಗಿಬೇಕು. ಫ್ಲೆಶ್ ತೆಗೆದು ವಾಶ್ ಮಾಡಬೇಕು. ವಾಶ್ ಆದಮೇಲೆ 5 ಮಿನಿಟ್ಸ್ ಒಂದು ಬೌಲಲ್ಲಿ ಹಿಡಿದು ಮತ್ತು ಆಮೇಲೆ ನೀರೆಲ್ಲ ಚೆಲ್ದು ಆಮೇಲೆ ತೇಜು ರೆಡಿ ಮಿಕ್ಸ್ ಮಸಾಲ ಹಾಕಿ ಚೆನ್ನಾಗಿ ಕಬಾಬ್ ಮಾಡೋದಾದ್ರೆ
ಹೀಗೆ ಸಣ್ಣಾಗಿ ಕೈಯಲ್ಲಿ ಉಜ್ಜಿ ದೊಡ್ಡಮ್ಮ ಉಜ್ಜಿ 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 ಮತ್ತೆ ಸ್ವಲ್ಪ ಹೊತ್ತು ಇಡಬೇಕು. ಆಮೇಲೆ ಮೈಕ್ರೋವೇವ್ ಮೇಲೆ ಆದ್ಮೇಲೆ ಮೈಕ್ರೋವೇವ್ ಮೇಲೆ ಇಡಬೇಕು. ಸ್ವಲ್ಪ ಕಾಯ್ದಾದ್ಮೇಲೆ ದೊಡ್ಡಮ್ಮ ನೀನೇ ಕಬಾಬ್ ಮಾಡಿದಾರೆ. ಇನ್ನೆಲ್ಲಿಗೆ ಕಬಾಬ್ ಆದ್ರೆ ನಮ್ಮೂರಲ್ಲಿ ಗೊತ್ತಿಲ್ಲ. ನಾವು ಪ್ಯಾನಲ್ಸ್ ಕೆಲವೊಂದ್ಸಲ ಇದ್ರಲ್ಲಿ ಮೈಕ್ರೋವೇವ್ ಇಷ್ಟಾದ್ಮೇಲೆ ಸಹ ಪ್ಯಾನಲ್ಸ್ ಅಂತ ಎಣ್ಣೆ ಹೀಗೆ ಹಾಕಿ ಅದಕ್ಕೆ ಪ್ಯಾನಲ್ ಫ್ರೈ. ಆಮೇಲೆ ಮರ್ತು ಹೋಯ್ತು, ಒಂದು ಗ್ಯಾಸ್ ಆನ್ ಮಾಡಬೇಕು. ಅಲ್ಲ ಮೈಕ್ರೋವೇವ್ನಲ್ಲಿ ತಾನೇ ಇಡೋದು ನೀನು? ಹೌದು, ಮತ್ತೆ ಗ್ಯಾಸ್ ಏನಕ್ಕೆ ಆನ್ ಮಾಡಬೇಕು? ಗ್ಯಾಸ್ ಬೇಕಲ್ವಾ? ಪುನಃ ಏನಕ್ಕೆ ಗ್ಯಾಸ್ ಬೇಕು? ಬೇಕಲ್ಲ ಬೆಂಕಿ ಪೆಟ್ಟಿಗೆ. ಅಂತ ಬೆಂಕಿ ಪಟ್ಟಿಗೆ ಬೇಡ, ನಾವು ಸಿಲಿಂಡರ್ ಇದೆಯಲ್ಲ. ಸಿಲಿಂಡರ್ ಯಾಕೆ ದುಡ್ಡು ಸುಮ್ಮನೆ ಖರ್ಚು. ಸಿಲಿಂಡರ್ ಇಲ್ಲ ಅಂದ್ರೆ ಮತ್ತೆ ಗ್ಯಾಸ್ ಎಲ್ಲಿಂದ ಬರ್ತೈತಿ? ಬೆಂಕಿಯಿಂದ ಬರ್ತದೆ. ಬೆಂಕಿ ಗ್ಯಾಸ್ ಇದ್ರೆ ತಾನೇ ಬೆಂಕಿಯಿಂದ ಸಿಲಿಂಡರ್ ಬರೋದು. ನಿಮ್ಗೆ ಗೊತ್ತಾ ದಿಕ್ಕೆಲ್ ಅಂದ್ರೆ ಕಲ್ಲು ಇಡ್ತಾರೆ ದಿಕ್ಕಿಗೆ, ಮತ್ತೆ ಅದು ಇದು ಉಂಟಲ್ಲ, ಅದು ತೆಂಗಿನ ಮರ ಅದ್ರ ಗರಿ ಉಂಟಲ್ಲ, ಅದನ್ನ ಗರಿ ಎಲ್ಲ ತುಂಡಾಕಿ ಮತ್ತೆ ಮರ ಪೀಸ್ ಎಲ್ಲ ಹಾಕ್ತಾರೆ. ಮತ್ತೆ ಅದ್ರ ಮೇಲೆ ನೋಡೋದು ಏನೋ ಪೈಪ್ ತರ ಹೂ ಹೂ ಮಾಡ್ತೀವಿ. ಅವಾಗ ಬೆಂಕಿ ಮೇಲೆ 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 ಬರ್ತದೆ. ಸ್ಟವ್ ಅದ್ರ ಮೇಲೆ ಇಡ್ತೀವಿ ಅಷ್ಟೇ. ಗಂಜಿ ಎಲ್ಲ ಮಾಡೋದು ಅದ್ರಲ್ಲೇ. ಈಗ ನಾನ್ ವೆಜ್ ಅಂತಂದ್ರಲ್ಲ, ನಾನ್ ವೆಜ್ ಮಾಡೋದೆಲ್ಲ ಹೇಳ್ಕೊಟ್ರಿ, ನನಗೆ ಯಾವಾಗ ತಂದು ಕೊಡ್ತೀರಾ? ತಂದು ನಿಲ್ಲಿ, ನನ್ನ ಅಪ್ಪ ಬರ್ತದೆ ಅವಾಗ ಹೇಳ್ತೇನೆ. ನನ್ನ ಅಪ್ಪ ನೆಕ್ಸ್ಟ್ ಸಂಡೇ ಬರ್ತಾರೆ ಅನ್ಸುತ್ತೆ. ಅವಾಗ ಅವ್ರ ಹತ್ರ ಹೇಳ್ತೀನಿ 1 kg ಕಬಾಬ್ ತರಲಿಕ್ಕೆ. 1 kg 10 kg 10 kg. ಅದ್ರಲ್ಲಿ ನನಗೆ ಎಷ್ಟು kg? 10 kg. ನಿಮಗೆ? ನನಗೆ ಅಪ್ಪ ನನಗೆ 20 kg ತರ್ತಾರೆ ಇನ್ನೊಂದು. ಅಂದ್ರೆ ಚಿಕ್ಕದು ನನಗೆ, ದೊಡ್ಡದು ನಿಮ್ಗೆ? ಹಾಂ. ಅಷ್ಟು ತಿಂತೀರಾ? ಹಾಂ. ಓಕೆ. ಈ ವೀಕೆಂಡ್ ನಿಮ್ಗೆ ಬೇಕಿದ್ರೆ ಈ ಮಂಡೇ ಬನ್ನಿ. ಮಂಡೇ ಬರೋದಾ? ನನ್ನ ಬರ್ಡೇ ಲೆಕ್ಕದಲ್ಲಿ ಈ ಸಂಡೇ ನನ್ನ ಬರ್ಡೇ, ಅದಕ್ಕೆ ಫಿಶ್ ಫ್ರೈ ಮಾಡಿಸ್ತೀನಿ. ಸಂಡೇ ಬರ್ತಡೇನಾ ನಿಮ್ದು? ಎಸ್. ಅದ್ವಿಕಾ ಅಲ್ಲ? ಎಸ್, ಅದ್ವಿಕಾಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ. ಓಕೆನಾ? ಹೇಳೋಣ. ಮತ್ತೆ ನಾನು ನನ್ನ ಕಬಾಬ್ಗಿಂತಲೂ ಒಂದು ಫೇವ್ರೆಟ್ ಇದೆ. ಯಾವತ್ತು? ಇವತ್ತು ಊರಲ್ಲಿ 15 on 16. ಓ, ಇಬ್ರದು ಒಂದೇ. ಫೆಬ್ರವರಿ 5. ಫೆಬ್ರವರಿ 3 ಜನ ಫೆಬ್ರವರಿ. ಓಕೆ, ನಿಮ್ದು? ಜೂನು. ಸೂಪರ್. ಓಕೆ, ಈಗ ಒಂದು ನಿಮಿಷ. ಈಗ ನಿಮ್ಮೂರಲ್ಲೆಲ್ಲ ಹೋಗಿದ್ರಲ್ಲ, ಸೆಲೆಕ್ಟ್ ಆದ್ರಲ್ಲ, ಒಂದು ನಿಮಿಷ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಅಂತ ಹೇಳ್ತಾ ಬೇಡಿ ಸರ್. ಒಂದ್ಸತಿ ಡೈಲಾಗ್ ಇಲ್ಲ. ಹಾಂ ಸರ್, ಹೇಳಿ ಸರ್. ಅಧಿಕಾರ ಬಲದಿಂದ ಕಪ್ಪಿ ಮರಿವೆ. ಆವಾಗಲೇ ಹಾಡು ಹೇಳಿದ್ರಲ್ಲ, ಅದು ಹಾಡು ಹೇಳಿ. ಅದಲ್ಲ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸು. ಹೇಳು. ಎಲ್ಲರೂ ಹೇಳುವಾಗ ನಂಗೆ ಕೇಳಲಿಕ್ಕಾಗಲ್ಲ. ಎಲ್ಲ ನಿಮ್ಮ ಫ್ರೆಂಡ್ಸ್ ತಾನೆ, ಮಂಗಳೂರವರೇ ತಾನೆ? ಸುಮ್ಮನೆ ಮಕ್ಕಳು ಮಾತ್ರ ಇಲ್ಲಿ. ನಾವು ಮಕ್ಕಳು 10th ಸ್ಟ್ಯಾಂಡರ್ಡ್ ಎಲ್ಲ ಏನೋ ನಾವು. ನೀವೇ ಹೇಳಿ ಕೆಲಸದವ್ರಾ? ಹೇಳು. ನಾವು ಮೇಲೆ ಹೇಳ್ತೇವೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲನೆ ಒಂದು ದಿನ ಕಡಲಲು ಕೂಡಬಲ್ಲನೆ ಒಂದು ದಿನ, ಕಾಣಬಲ್ಲನೆ ಒಂದು ದಿನ ಕಡಲಲು ಕೂಡಬಲ್ಲನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.